ಮಗ ಏನ್ ಮಗ ಇವತ್ತು ನೀನ್ ಆ ಗೀತಾ ಮುಂದೆ ಮಾತಾಡಿ ಸ್ಟೈಲು ಬಿಸಾಕಿ ಚಾಲೆಂಜು ಅದನ್ನ ಹೇಳಿದ ರೀತಿ ನಿಂತ ಜಾಗದಲ್ಲೇ ನೆಲ ನಡಗೋ ತರ ಇತ್ತು ವಿಜಯ್. ಅಲ್ಲ ಮಮ್ಮು, ಮೊದ್ಲೆಲ್ಲ ಯಾವುದೇ ಜಗಳ ಬಂದ್ರು ನಿನ್ ಕೈಯಲ್ಲೇ ಮಾತಾಡ್ತಾ ಇದ್ದೆ, ಆದ್ರೆ ಈಗ ವಿಜಯ್ ವರ್ಷನೇ ಬೇರೆ ಕಂಡ್ರು. ಮೈ ನೋವಾಗೋ ಕಡೆ ಮನ್ಸು ನೋವಾಗ್ಬೇಕು, ಸಾವೋಗೋ ಕಡೆ ಸೋಲೋಗ್ಬೇಕು. ಅದು ನಿಜವಾದ ಗೆಲುವು. ಅವಳೇನಾದ್ರೂ ನನ್ನ ಚಾಲೆಂಜ್ ಒಪ್ಕೊಂಡಿದ್ದಿದ್ರೆ ಹಾಗೆ. Challenge accepted. ಏನೋ ನೀನ್ ಹಾಕಿದ ಪಂತಕ್ಕೆ ಒಪ್ಪಿದ್ದೀನಿ ವಿಜಯ್. ಈ ಸತಿ ಸ್ಪೋರ್ಟ್ಸ್ ಹುಡುಗಿರ್ ಗುಂಪು ವರ್ಸಸ್ ಹುಡುಗರ್ ಗುಂಪು. ಯೋಚನೆ ಮಾಡೋ, ನನ್ ವಿರುದ್ಧ ನೀನು ಡಿಸೈಡ್ ಮಾಡಿದ್ಮೇಲೆನೆ ಬಂದ್ ನಿಂತಿರೋದು. ಹೌದಾ? ಪಕ್ಕಾನಾ? ನೆನ್ಪಿದೆ ತಾನೆ? ನಾನ್ ಗೆದ್ಮೇಲೆ ಈ ಕಾಲೇಜ್ ಒಳಗಡೆ ಕಾಲಿಡೋ ಹಾಗಿಲ್ಲ, ನಂಗ್ ಕಣ್ಣೆದ್ರು ಬರೋ ಹಾಗಿಲ್ಲ, ಊರ್ ಬಿಟ್ಟು ಹೋಗ್ತಾ ಇರ್ಬೇಕು. ನಾನ್ ಗೆದ್ರು ನೀನು ಅದನ್ನೇ ಮಾಡ್ಬೇಕು. ಕಾಲೇಜಲ್ಲಿ ಕಾಲಿಡೋ ಹಾಗಿಲ್ಲ, ಕಣ್ಣು ಎದ್ರು ಕಾಣೋ ಹಾಗಿಲ್ಲ. ಕಾಲೇಜ್ ನಿಮ್ ಅಪ್ಪಂದೇ ಆಗಿದ್ರು ಜಾಗ ಖಾಲಿ ಮಾಡ್ಬೇಕು. ಒಂದೇ ನಾಲ್ಗೆ ಹೇಳಿದ್ ಮಾಡೋದ್ ನನ್ನ ಹುಟ್ಟುಗುಣ. ಆಮೇಲೆ ಉಲ್ಟಾ ಹೊಡೆದ್ರೆ ಪ್ರಿನ್ಸಿಪಲ್ ಸರ್, ಏನ್ ವಿಜಯ್? ನಾನು ಹಾಕಿರೋ ಚಾಲೆಂಜರ್ ಒಪ್ಕೊಂಡಿದ್ದಾರೆ, ಸೋತವ್ರು ಕಾಲೇಜ್ ಬಿಟ್ಟು ಹೋಗ್ತಾರೆ. ಅಂದ್ರೆ ಹುಡುಗಿರ್ ಸೋತ್ರೆ ಗೀತಾ, ಹುಡುಗರು ಸೋತ್ರೆ ವಿಜಯ್ ಕಾಲೇಜಿಂದ ಔಟು. ಇದಕ್ ಸಾಕ್ಷಿನೂ ನೀವೇ, ಗ್ಯಾರಂಟಿನೂ ನೀವೇ, ಓಕೆನಾ? ಹೌದಾ? ಸರಿ, ಓಕೆ ಓಕೆ. ಏನ್ ಮುಖ ನೋಡ್ತಾ ಇದ್ದೀರಾ? ಹೋಗ ಅನೌನ್ಸ್ ಮಾಡಿ. ಆಯ್ತು ವಿಜಯ್. ಗೀತಾ ವರ್ಸಸ್ ವಿಜಯ್, ಹೋಗಿ ಸೋಲಕ್ ಸಿದ್ಧವಾಗಿ ಬನ್ನಿ. ಸುಶೀಲಾ, ಹೇಳ್ರಿ. ಏನೇ ಮಾಡ್ತಿದ್ಯಾ? ಮಧ್ಯಾಹ್ನಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಯ್ಯ, ನಿನ್ ಮಸಾಲೆ ಮನೆ ಹಾಳಾಗೋಗ. ಬಾರಿ ಇಲ್ಲಿ ಫೋಟೋ ನೋಡು. ರೀ, ಒಂದೇ ಒಂದ್ ನಿಮಿಷ, ಆಗೋಯ್ತು, ಬಂದ್ಬಿಟ್ಟೆ. ಅಯ್ಯ, ಬಂದು ಫೋಟೋ ನೋಡೆ ಅಂದ್ರೆ ಯಾರ್ ಫೋಟೋ ರೀ? ಇಲ್ಲಿಂದಾನೆ ಎಲ್ಲ ಹೇಳಕ್ಕಾಗತ್ತಾ ಯಾರ್ದು ಏನು ಎತ್ತ ಅಂತ? ಇಲ್ಲಿ ಬಂದು ನೋಡ್ಬಾರ್ದಾ? ಬಂದೆ. ಯಾರೇ ಅದು? ನೋಡು ಹೇಗಿದ್ದಾನೆ ಅಂತ ಹೇಳು. ಹೇಗಿದೆಯೇ ಫೋಟೋಸು? ಪರವಾಗಿಲ್ಲ ರೀ. ಏನೇ ಪರವಾಗಿಲ್ಲ, ಅದ್ಭುತವಾಗಿದೆ. ಸರಿಯಾಗಿ ಕಂಡ್ಬಿಟ್ಟು ನೋಡು. ಅಲ್ಲ ರೀ, ಹುಳ್ಳುಗಿದಾನೆ, ಡುಮ್ಮಗಿದಾನೆ, ಬಣ್ಣನೂ ಅಷ್ಟ್. ಅಯ್ಯ, ಅಂದ ಚಂದ ಮುಖ್ಯ ಏನೇ? ಸ್ವಲ್ಪ ಕಂದು ಬಣ್ಣ, ಆದ್ರೆ ಮುಖದಲ್ಲಿ ರಾಜಕಳೆ ಎದ್ದು ಕಾಣಿಸ್ತಾ ಇದೆ. ಕೆಲಸ ಎಲ್ಲಿ ಅನ್ಕೊಂಡಿದ್ಯಾ? BWSSB. ಕೈ ತುಂಬಾ ಸಂಬಳ, ಬರೋಬ್ಬರಿ 50,000 ರೂಪಾಯಿ. ಸಾಲದಕ್ಕೆ ತಾಯಿಗೆ ಒಬ್ಬನೇ ಮಗ. ಉಳ್ಳಾಲದಲ್ಲಿ 2 ಮನೆ ಇದೆ, ಅದ್ರಲ್ಲಿ 1 ಮನೆನ ಬಾಡಿಗೆ ಕೊಟ್ಟಿದ್ದಾನೆ. ಬುದ್ಧಿವಂತ. ನಾಳೆ ಕೆಲಸ ಇಲ್ಲ ಅಂದ್ರೂ ಬಾಡಿಗೆ ಜೀವನ ಮಾಡಬಹುದು. ಓ, ಯಾರಿಗಾದ್ರೂ ಗಂಡು ನೋಡ್ತಿದ್? ಮನೇಲಿ 2 ದ್ರಾಬೆ ಗೂಬೆಗಳನ್ನ ಇಟ್ಕೊಂಡು ಬೇರೆ ಯಾರಿಗೋ ಯಾಕೆ ಗಂಡು ನೋಡ್ಲಿ? ಇವರನ್ನ ಗೀತೆಗೆ ನೋಡಿದ್ರೆ ಹಾಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಅಂದ್ರೆ ಅಂದ್ರೆ ಇವನೇ ನಮ್ಮ ಗೀತನ ಮದ್ವೆ ಆಗೋ ಗಂಡು. ರೀ, ಇನ್ನು ನಮ್ಮ ಮಗಳು ಓದ್ತಾ ಇದ್ದಾಳೆ. ಓದ್ಲಿ ಓದ್ಲಿ, ಈಗಲೇ ನಾನು ನಿನ್ ಮದ್ವೆ ಮಾಡ್ಬಿಡಲ್ವಲ್ಲ. ಮದ್ವೆ ಟೈಮ್ ಹತ್ರ ಬರೋಷ್ಟೊಳಗೆ ಕಾಲೇಜ್ ಮುಗಿತಾ ಬಂದಿರುತ್ತೆ. ಕೊನೆ ಪರೀಕ್ಷೆ ಮುಗಿದ ತಕ್ಷಣ 3 ಗಂಟೆ ಹಾಕ್ಸಿ ಕಳಿಸ್ಬಿಡೋದೆ. ಅಲ್ಲ ರೀ, ಇಷ್ಟ ಹತ್ರ ಬೇಕು ಕಣೆ. ಬೆಳಿಗ್ಗೆ ಎಂಥ ಕನ್ಸು ಬಿತ್ತು. ಹಾಗೆಲ್ಲ ಆಗೋದಕ್ ಮುಂಚೆ ಎಚ್ಚೆತ್ಕೊಳ್ಬೇಕು. ರೀ, ನಮ್ ಗೀತದ ಮೇಲೆ ನಿಮಗ್ ನಂಬಿಕೆ ಇಲ್ವಾ ರೀ? ನಂಬಿಕೆ ಇದೆ ಕಣೆ. ಅವ್ರವ್ರ ಹೆತ್ತ ಮಕ್ಳ ಮೇಲೆ ನಂಬಿಕೆ ಇಲ್ಲದೆ ಇರುತ್ತೇನೆ ಸುಶೀಲ. ಆದ್ರೆ ವಯಸ್ಸು, ವಯಸ್ಸು ಏನ್ ಬೇಕಾದ್ರೂ ಮಾಡಿಸುತ್ತೆ. ಅದಾಗದೆ ಇರ್ಲಿ ಅಂತ ಈ ಎಚ್ಚರಿಕೆ ಕಣೆ. ಹೆಣ್ಮಕ್ಳು ಹದ್ಬಸ್ತಲ್ಲಿ ಇರ್ಬೇಕಾದ್ರೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ನಾನು ಕೈ ತೊಳ್ಕೊಂಡ್ಬಿಡ್ಬೇಕು. ನಾನು ಬೇಡ ಬೇಡ ಅಂದ್ರು ಹೆಣ್ಣನ್ ಹೆತ್ತ ನನ್ನ ಕೈ ಕೊಟ್ಟೆ. ಈಗ ಆ ಹೆಣ್ಣು ಮಕ್ಕಳನ್ನ ಬೇರೆಯವ್ರ ಕೈಗೆ ಶುದ್ಧವಾಗಿ ಒಪ್ಪಿಸ್ಬಿಡ್ಬೇಕು. ಮಧ್ಯದಲ್ಲಿ ನಾನಿದ್ದೀನಲ್ಲ, ನನ್ನ ಕರ್ಮ. ಅಲ್ಲ ರೀ, ಗೀತನ ಒಂದ್ ಮಾತು ಕೇಳೋಣ ರೀ. ಯಾಕೋ ನಾನು ಅವಳ ಅಪ್ಪನಾಗಿ ಅವಳ ಹತ್ರ ಪರ್ಮಿಷನ್ ತಗೋಬೇಕು? ನೀನೇನ್ ಪರ್ಮಿಷನ್ ಕೇಳ್ಕೊಂಡು ಎತ್ತೀಯ? ಸುಶೀಲಾ, ಒಳ್ಳೆ ದಿನ ನೋಡ್ಕೊಂಡು ಆದಷ್ಟು ಬೇಗ ಗೀತೆ ನೋಡಕ್ ಬರ್ತಾರೆ. ನಾವು ಆದಷ್ಟು ಬೇಗ ನಮ್ಮ ಭಾರನ ಕಳ್ಕೊಂಡ್ಬಿಡ್ಬೇಕು. ಅರ್ಥವಾಯ್ತು? ಲೇಡೀಸ್ ಅಂಡ್ ಜೆಂಟಲ್ಮನ್ ಹಾಗೂ ನಮ್ಮ ಕಾಲೇಜಿನ ಬಾಯ್ಸ್ ಅಂಡ್ ಗರ್ಲ್ಸ್, ದಯವಿಟ್ಟು ಇಲ್ಲಿ ಗಮನ ಇಟ್ಟು ಕೇಳಿ. ಇವತ್ತು ನಾನು ನಾಡೋ ಮಾತನ್ನ ಕೇಳಿ ನಿಮ್ಮ ಮೈ ಜುಮ್ಮನ್ನತ್ತೆ. ಇಲ್ಲಿ ತನಕ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಇಂಥ ಸ್ಪೋರ್ಟ್ಸ್ ಡೇ ನಡೀಲಿಲ್ಲ, ಇವತ್ತು ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ವಿ. ಯಾಕಂದ್ರೆ ವಿಜಯ್ ಹಾಕಿದ ಚಾಲೆಂಜ್ ನ ಗೀತಾ ಅಕ್ಸೆಪ್ಟ್ ಮಾಡಿದ್ದಾಳೆ. ಅದಕ್ಕೆ ಆಡೋ ಆಟಗಳನ್ನ 2 ಗುಂಪು ಆಡುತ್ತೆ. ಒಂದು ಹುಡುಗಿರ ಗುಂಪು, ಇನ್ನೊಂದು ಹುಡುಗರ ಗುಂಪು. ಹುಡುಗರ ಗುಂಪಿಗೆ ವಿಜಯ್ ಕ್ಯಾಪ್ಟನ್. ಹುಡುಗಿರ ಗುಂಪಿನ ನಾಯಕಿ ಗೀತಾ. ಯಾವ ಆಟದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಕ್ಯಾಪ್ಟನ್. ಈ ಆಟದ ತೀರ್ಮಾನ ಅಂಪೈರ್ದೇ ಅಂತಿಮ ತೀರ್ಮಾನ ಆಗಿರುತ್ತೆ. ಈ ಕ್ರೀಡಾಕೂಟವನ್ನು ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಕರಾದ ರೋಹಿತ್ನವರು ನಡೆಸಿಕೊಡ್ತಾರೆ. ಮಿಸ್ಟರ್ ರೋಹಿತ್, ಪ್ಲೀಸ್. ಡಿಯರ್ ಸ್ಟೂಡೆಂಟ್ಸ್, ಒಟ್ಟು 2 ದಿವಸದ ಪಂದ್ಯಾವಳಿಗಳಲ್ಲಿ 5 ಪಂದ್ಯಗಳನ್ನು ಆಡಿಸಲಾಗುತ್ತದೆ. ಪಂದ್ಯಗಳು ಈ ರೀತಿ ಇರುತ್ತದೆ: ಕಬಡ್ಡಿ, ರನ್ನಿಂಗ್ ರೇಸ್, ಖೋ ಖೋ, ಹೈ ಜಂಪ್, ರಿಲೇ. 5 ಪಂದ್ಯಗಳಲ್ಲಿ ಯಾವ ತಂಡ 3 ಪಂದ್ಯಗಳನ್ನು ಗೆಲ್ಲುತ್ತಾರೋ ಅವರೇ ಜಯಶಾಲಿಯಾಗಲಿದ್ದಾರೆ. ಅಂದರೆ ಬೆಸ್ಟ್ ಆಫ್ 3 ಔಟ್ ಆಫ್ 5. ನೋಡ್ರೋ, ಆಡೋ 5 ಗೇಮ್ ಅಲ್ಲಿ 3 ಗೇಮ್ ಗೆದ್ದವ್ರು ವಿನ್ನರ್ಸ್ ಅಂತಿದ್ದಾರೆ. ಆದ್ರೆ 5 ಗೇಮ್ ಗೆಲ್ಲೋರು ನಾವೇ, ದಿ ಬಾಯ್ಸ್. ಎಲ್ರಿಗೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಹುಡುಗಿರ್ ಸೋಲ್ತಾರೆ. ಹುಡುಗಿರ್ ಟೀಮ್ ಕ್ಯಾಪ್ಟನ್
ಗೀತಾ ಕಾಲೇಜ್ ಬಿಟ್ಟು ಹೋಗ್ತಾಳೆ. ಬಿಟ್ಟು ಹೋಗೋ ಅವಕಾಶ ನಿಮಗೂ ಅಷ್ಟೇ ಇದೆ ಮಿಸ್ಟರ್ ವಿಜಯ್. ಸೋತ್ ಮೇಲೆ ಕೊಟ್ಟ ಮಾತನ್ನ ಉಳ್ಸ್ಕೋಬೇಕು. ಸರ್, ಆಟಕ್ ನಾವ್ ರೆಡಿ. ಗುಡ್ ಲಕ್. ಬನ್ರೆ. ಸರ್, ನಾವು ರೆಡಿ. ವೆರಿ ಗುಡ್. ಏನೋ ಮುಖ ನೋಡ್ತಾ ಇದ್ದೀರಾ, ನಡೀರೋ. ಕಬಡ್ಡಿ ಅಂಕಣ ಪಂದ್ಯದ ಸುಗ್ರಸ ಭೋಜನವನ್ನು ಉಣಬಡಿಸಲು ಸಿದ್ಧವಾಗಿದೆ ವಿಜಯ್ ಮತ್ತವರ ತಂಡ. ಎಲ್ಲ ಜೋರಾಗಿ ವೆಲ್ಕಮ್ ಮಾಡಿ. ಈಗ ಈ ಹುಡುಗರ ತಂಡವನ್ನು ಎದುರಿಸಲು ಬರ್ತಿದ್ದಾರೆ ನಮ್ಮ ಕಾಲೇಜಿನ ನಾರಿಮಣಿಯರು. ಈಗ ನಮ್ಮ ಕಾಲೇಜಿನ ಮೊದಲ ಪಂದ್ಯ ಉದ್ಘಾಟಿಸಲು ಬರುತ್ತಿದ್ದಾರೆ ಬಿಲ್ ಗೇಟ್ಸ್ ತಂಡದ ಹೀರೋ ಮತ್ತು ಹೀರೋಯಿನ್. ಎಲ್ಲರೂ ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಸ್ವಾಗತಿಸಿ. ಕ್ಯಾಲಿಫೋರ್ನಿಯಾ ಒಂದಿಟ್ಟಲ್ಲೇ ಅದು ಸ್ಫೂರ್ತಿ ಶಕ್ತಿ ಗಾಡ್ ಅಂದ್ರೆ ಒಂದೇ ಬಿಲ್ ಗೇಟ್ಸ್. ಹೀರೋ ಇವರೇ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಬಾಯ್ಸ್. ಯಾವ ರೂಲ್ಸ್ ಇರ್ಸಿ ಏನು ಇಲ್ಲ ಇವರ ಆಲ್ ದ ವೆರಿ ಬೆಸ್ಟ್. ಗೆಲ್ಬೇಕು. ಆಲ್ ದ ಬೆಸ್ಟ್. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಇವತ್ತು ನಿಮ್ಮ ಕಾಲೇಜ್ನ ಸ್ಪೋರ್ಟ್ಸ್ ಇವೆಂಟ್ಸ್ ನ ಇನಾಗ್ರೇಟ್ ಮಾಡೋದಕ್ಕೆ ಬಿಲ್ ಗೇಟ್ಸ್ ಟೀಮ್ ಇಂದ ನಾನು ಮತ್ತೆ ನಮ್ಮ ಚಿತ್ರದ ಹೀರೋಯಿನ್ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಎಲ್ರು ಮಜ್ಜಾ ಮಾಡ್ಕೊಂಡು ಆಟಾಡಿ, ಯಾಕಂದ್ರೆ ಜೀವನನೇ ಒಂದು ಆಟ. ಸೋಲು ಗೆಲುವಿಗಿಂತ ಆಡೋ ಸ್ಪಿರಿಟ್ ಮುಖ್ಯ. ಸೊ ಎಲ್ರು ಖುಷಿ ಖುಷಿಯಾಗಿ ಆಡಿ, ತಮಾಷೆಯಾಗಿ ಆಡಿ, ಕಾಮಿಡಿ ಮುಖ್ಯ. ನಮ್ ಸಿನಿಮಾ ಬಿಲ್ ಗೇಟ್ಸ್ ಕೂಡ ಅಷ್ಟೇ, ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಕ್ಸುತ್ತೆ. ನಗೋದೇ ಜೀವನ ಧರ್ಮ ಅನ್ನೋದನ್ನ ಹೇಳುತ್ತೆ. ಗೆಲುವು ಯಾರಿಗೆ ಸಿಗ್ಲಿ, ಸೋಲು ಯಾರಿಗೆ ಬರ್ಲಿ, ಆದ್ರೆ ಎಲ್ರು ಬಂದು ನಮ್ ಸಿನಿಮಾ ಬಿಲ್ ಗೇಟ್ಸ್ ಮಿಸ್ ಮಾಡಿದೆ ನೋಡಿ, ಓಕೆನಾ? ಯಾಕೆ ಅಂದ್ರೆ ಸೋಲು ಗೆಲುವಿಗಿಂತ ನಗ್ತಾ ನಗ್ತಾ ಜೀವನ ನಡೆಸೋದೇ ಮುಖ್ಯ ಅಂತ ಹೇಳೋದೆ ನಮ್ ಧರ್ಮ. ಅದನ್ನ ಅವ್ರಿಗೆ ಹೇಳಿ ಸರ್, ಸೋಲೋರು ಅವ್ರೆ. ಹಾಗಾದ್ರೆ ಗೆದ್ದೋರು ಬಂದು ನಮ್ ಸಿನಿಮಾ ಬಿಲ್ ಗೇಟ್ಸ್ ನ ನೋಡಿ. ಅಲ್ಲೋ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈ ನಾರಿ ಯಾವತ್ತಿದ್ರು ಮಣಿಯರು. ಹಾಗಾದ್ರೆ ಸೋಲ್ ನೋಡ್ಕೊಂಡು ಹೋಗಿ ಮೇಡಮ್. ಮಾತುಕತೆ ಯಾಕೆ, ಆಟ ಶುರುವಾಗ್ಲಿ ಸರ್. ಆಲ್ ದಿ ಬೆಸ್ಟ್. ಯಾರು ಕಾಲ್ ಮಾಡ್ತೀರಾ? ಇಟ್ಸ್ ಓಕೆ. ಈ ವಿಜಯನಿಗೆ ಜಯ ಶುರುವಾಯ್ತಾ? ಇಟ್ಸ್ ರೈಡು ಕೂಡ ನಿಮ್ ಟೀಮ್ದೆ. ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ನೀವು ಅಷ್ಟೇ ಬಿಲ್ ಗೇಟ್ಸ್ ನೋಡೋದನ್ನ ಮರಿಬೇಡಿ. ಥಿಯೇಟರ್ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು, ಬಾಯ್. Go divide. Game start. Vijay team, right. ಕಬಡ್ 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 ಕಬಡ್
ಕಬಡ್ ಕಬಡ್ ಕಬಡ್ ಕಬಡ್ ಕಾಲಿಡಿಯಕ್ ಬಂದ ನಿನ್ ಕಾಲಿಡೋದು ಕ್ಷಮೆ ಇಲ್ಲ ಕಣೆ ಔಟ್ ಕಬಡ್ಡಿ ಕಬಡ್ಡಿ ಬಾ ಎತ್ತಸಾಕ್ತೀನಿ ನಿನ್ನ ಪ್ರೇಮ 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 ನೀನೋಗ ಏಯ್ ಕಬಡ್ಡಿ 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 ಅವನೇ ಬರ್ಲಿ ಅವನೇ ಬರ್ಲಿ ಅವನೇ ಬರ್ಲಿ ಅವನೇ ಬರ್ಲಿ ಅವನೇ ಬರ್ಲಿ ಮುಂದೆ ಬಿಟ್ಟು ಹಿಂದೆ ಹೋಗು ಹಿಂದೆ ಹೋಗು ಕಬಡ್ಡಿ 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 ಕಬಡ್ಡಿ
ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ವಿಜಯ್ ಟೀಮ್ ಆಲ್ ಔಟ್. ಪಂದ್ಯದ ಮೊದಲ ಅರ್ಧದಲ್ಲಿ ಹುಡುಗಿಯರು ಮೇಲ್ಗೈ ಸಾಧಿಸಿದ್ದಾರೆ. ಗೀತಾ ಟೀಮ್ 4 ಪಾಯಿಂಟ್ಸ್ ಮುಂದೆ ಇದೆ.